ದಿನಾಂಕ 15/5/2025 ಗುರುವಾರದಂದು ಕಂದುಕೂರು ರಸ್ತೆ ಬಳಿಯ ಕುಷ್ಟಗಿ ರೈಲು ನಿಲ್ದಾಣದ ಉದ್ಘಾಟನೆಗೆ ಆಗಮಿಸುತ್ತಿರುವ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತ. ಸ್ವಾಗತ ಕೋರುವವರು ದೊಡ್ಡನಗೌಡ ಎಚ್ ಪಾಟೀಲ್, ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗಿರಿ. ಕುಷ್ಟಗಿ ಹುಬ್ಬಳ್ಳಿ ರೈಲು ಸಂಚಾರಕ್ಕೆ ಕ್ಷಣಗಣನೆ. ಈ ಭಾಗದ ಜನತೆಯ 5 ದಶಕಗಳ ಕನಸು ಈಡೇರುತ್ತಿದ್ದು, ತಳಕಲ್ ಕುಷ್ಟಗಿ ವ್ಯಾಪ್ತಿಯ ಗದಗವಾಡಿ ಹೊಸ ಮಾರ್ಗದ ರೈಲು ಸಂಚಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಗುರುವಾರ ಬೆಳಗ್ಗೆ 9:45ಕ್ಕೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ತಳಕಲ್ ಕುಷ್ಟಗಿ ವ್ಯಾಪ್ತಿಯ ಗದಗವಾಡಿ ಹೊಸ ಮಾರ್ಗದ ನೂತನ ಸ್ಟೇಷನ್ ಲೋಕಾರ್ಪಣೆಗೊಳಿಸಿ ಬಳಿಕ ಹಸಿರು ನಿಶಾನೆ ತೋರಿಸುವ ಮೂಲಕ 17328 ಸಂಖ್ಯೆಯ ಕುಷ್ಟಗಿ SSS ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲು ಸಂಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ, ಸಿಎಂ ಆರ್ಥಿಕ ಸಲಹೆಗಾರ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ, ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್, ಸಂಸದ ರಾಜಶೇಖರ್ ಹಿಟ್ನಾಳ್ ಸೇರಿದಂತೆ ವಿಧಾನ ಪರಿಷತ್ ಸದಸ್ಯರು, ಸ್ಥಳೀಯ ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಮೇ 16ರಿಂದ ಕುಷ್ಟಗಿ ನಿಲ್ದಾಣದಿಂದ ದೈನಂದಿನ ರೈಲು ಸಂಚಾರ ವ್ಯವಸ್ಥೆಗೆ ನೈಋತ್ಯ ರೈಲ್ವೆ ಇಲಾಖೆ ಕ್ರಮ ಕೈಗೊಂಡಿದೆ. ಬೆಳಗ್ಗೆ 7 ಗಂಟೆಗೆ ಹೊರಡುವ ಪ್ರಯಾಣಿಕರ ರೈಲು ಬೆಳಗ್ಗೆ 10:45ಕ್ಕೆ ಹುಬ್ಬಳ್ಳಿ ನಿಲ್ದಾಣ ತಲುಪುತ್ತದೆ. ಸಂಜೆ ಹುಬ್ಬಳ್ಳಿಯಿಂದ 5 ಗಂಟೆಗೆ ಹೊರಟು ಸಂಜೆ 8:40ಕ್ಕೆ ಕುಷ್ಟಗಿ ನಿಲ್ದಾಣ ತಲುಪುತ್ತದೆ ಎಂದು ರೈಲ್ವೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದ್ದು, ರೈಲಿನ ದರ ಕೇವಲ ಕುಷ್ಟಗಿಯಿಂದ ಹುಬ್ಬಳ್ಳಿವರೆಗೆ 70 ರೂಪಾಯಿ ಎಂದು ತಿಳಿಸಿದ್ದಾರೆ. ವೀಕ್ಷಕರೇ, ಸ್ಟೇಷನ್ ಮುಂಭಾಗದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು. ಕಂದುಕೂರು ರಸ್ತೆ ಪಕ್ಕದ ಸಂತ ಶಿಶುನಾಳ್ ಶರೀಫ್ ನಗರದ ಪಕ್ಕದಲ್ಲಿ ಬರುವ ಈ ರೈಲ್ವೆ ನಿಲ್ದಾಣಕ್ಕೆ ಪ್ರಯಾಣಿಕರು ಪಟ್ಟಣದಿಂದ ಬರಬೇಕಾದರೆ 2 ಕಿಲೋಮೀಟರ್ ಕ್ರಮಿಸಲೇಬೇಕಾಗುತ್ತದೆ ಅಥವಾ ಪ್ರತ್ಯೇಕ ಬಾಡಿಗೆ ಆಟೋದಲ್ಲಿ ಬರಬೇಕಾಗುತ್ತದೆ. ಈ ಹೊರೆಯನ್ನು ತಪ್ಪಿಸಲು ರೈಲು ಸಂಚಾರ ಸಮಯ ತಿಳಿದು ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಲು ಡಿಪೋ ವ್ಯವಸ್ಥಾಪಕರಿಗೆ ಮಾತನಾಡಿದ್ದೇನೆ. ಜೊತೆಗೆ ರೈಲ್ವೆ ಇಲಾಖೆಯ ನಿಯಮಾನುಸಾರ ಸ್ಥಳೀಯ ನಿರುದ್ಯೋಗಿಗಳಿಗೆ ಡಿ ದರ್ಜೆ ಇತರೆ ಹುದ್ದೆಗಳಿಗೆ ಪರಿಗಣಿಸುವಂತೆ ರೈಲ್ವೆ ಬೋರ್ಡ್ ಅಧಿಕಾರಿಗಳಿಗೆ ಒತ್ತಾಯಿಸುತ್ತೇನೆ ಎಂದರು. ಶೀಘ್ರದಲ್ಲೇ ಗೂಡ್ಸ್ ರೈಲು ಸಂಚಾರ ಸೌಲಭ್ಯ ಒದಗಿಸುವ ಕುರಿತು ಈಗಾಗಲೇ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. ಈಗಾಗಲೇ 50 ಮೀಟರ್ ಜಾಗೆ ಸ್ವಾಧೀನಪಡಿಸಿಕೊಳ್ಳುವ ಹಂತದಲ್ಲಿದೆ. ಅದಕ್ಕೆ ಬೇಗ ಅನುಮೋದನೆ ಸಿಗಲಿದೆ ಎಂದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು, ನಿಲ್ದಾಣದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಸ್ವಚ್ಛತೆ ಕಾಪಾಡುವ ಕಡೆಗೂ ರೈಲ್ವೆ ಇಲಾಖೆ ಗಮನ ಹರಿಸಲು ಸೂಚಿಸಲಾಗಿದೆ. ರೈಲ್ವೆ ಸಂಚಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಜನತೆ ಪಾಲ್ಗೊಂಡು ಐತಿಹಾಸಿಕ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ತಾರೀಕು ಕೇಂದ್ರ ರಾಜ್ಯ ಸಚಿವರಾಗಿರ್ತಕ್ಕಂಥ ಸೋಮಣ್ಣವ್ರು ಬರ್ತಾ ಇದ್ದಾರೆ. ಸಂಸದರು ಬರಬೇಕು ಅಂತ ಹೇಳಿದ್ವಿ, ಆದರೆ ಅವರು ಊರಲ್ಲಿಲ್ಲಂತೆ, ವಿದೇಶಕ್ಕೆ ಹೋಗಿರೋದ್ರಿಂದ ಅವ್ರು ಬರ್ತಾ ಇಲ್ಲ. ಮಾನ್ಯ ರಾಯರೆಡ್ಡಿ ಅವರು ಬರ್ತಾ ಇದ್ದಾರೆ. ಹಾಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಂಗಡಿ ಸಾಹೇಬ್ರಿಗೂ ಹೇಳಿದ್ವಿ ಮತ್ತು ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಬರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ. ಎಲ್ಲ ಜನ ಪಾಲ್ಗೊಳ್ತಾರೆ. ವಿಶೇಷವಾಗಿ ಈ ತಾಲೂಕಿನ ಜನ ಏನು ಭಾಳ ವರ್ಷದಿಂದ ಕನಸು ಕಂಡಿದ್ರು, ಈಗ ನನಸಾಗ್ತಕ್ಕಂಥ ಈ ಖುಷಿಯ ಸಂದರ್ಭದಲ್ಲಿ, ಈ ಸಂಭ್ರಮದ ಸಂದರ್ಭದಲ್ಲಿ ಎಲ್ಲರೂ ಕೂಡ, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈಗಾಗಲೇ ಕರೆದು ನಾನು ಸಭೆಯನ್ನು ಕೂಡ ಮಾಡಿದ್ದೀನಿ. ಬಂಗಾರ ಶೆಟ್ಟರು ಎಲ್ಲವನ್ನೂ ಕೂಡ ಕರೆಸಿದ್ರು. ಅವರು ಉತ್ತರ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರು ಅದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಒಟ್ಟಾರೆ ಈ ಒಂದು ಕ್ಷಣ ಭಾಳ ಸಂಭ್ರಮದ ಕ್ಷಣ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಆಗಬೇಕಾಗಿತ್ತು, ಕೆಲಸ ಕಾರ್ಯಗಳು ಇನ್ನೂ ಇವೆ. ಮೊದಲೇ ಚಾಲನೆ ಕೊಡಿ. ಈಗಾಗಲೇ ಗೂಡ್ಸ್ ಇದ್ರ ಬಗ್ಗೆ ಅವರು 50 ಮೀಟ್ರ್ ನಾವು ಅಕ್ವಿಷನ್ ಮಾಡ್ಕೊಂತೀವಿ ಅಂತ ಕಳಿಸಿದ್ದಾರೆ.
ಅದು ಕೂಡ ಫೈಲ್ ಪೆಂಡಿಂಗ್ ಏನಿಲ್ಲ, ಅಪ್ರೂವಲ್ ಆಗುತ್ತೆ, ಭಾಳ ಬೇಗ ಅಪ್ರೂವಲ್ ಆಗುತ್ತೆ. ಮತ್ತು ನಮ್ಮದು ಟೈಮ್ ಓಡಬೇಕು ಅಂತಕ್ಕಂಥದ್ದು, ಮತ್ತು ಇಲ್ಲಿಂದ ಬೆಂಗಳೂರಿಗೆ ಲಿಂಕ್ ಕೊಡ್ಬೇಕಂತಕ್ಕಂಥದ್ದು, ಮತ್ತು ಘಟಪ್ರಭಾ ರೈಲ್ವೆ ಇದು ಮಾಡಿಸ್ಬೇಕು ಅಂತ ಹೀಗೆ ಬೇರೆ ಬೇರೆ ಯೋಜನೆಗಳಿದ್ದಾವೆ. ಅವನು ಕೂಡ ನಾಳೆ ಒಬ್ಬ ಕೇಳ್ತೀವಿ. ಇನ್ನೊಂದು ಜನರ ಪ್ರಯಾಣಕ್ಕೆ ಈಗ ಕುಷ್ಟಗಿ ಬಸ್ ಸ್ಟ್ಯಾಂಡ್ನಿಂದ ಇಲ್ಲಿವರೆಗೂ ದೂರ ಆ ರೀತಿ ನಿಟ್ಟಿನಲ್ಲಿ ಬಸ್ ವ್ಯವಸ್ಥೆ ಏನಾದರೂ ಅದು ಮಾಡಲೇಬೇಕು, ಅನಿವಾರ್ಯ. ಜನಸಂಖ್ಯೆ ಎಷ್ಟು ಬರ್ತಾರೆ ನೋಡ್ಕೊಂಡು ಅವು ಬಸ್ ಓಡಿಸೋದಕ್ಕೆ ಏನು ಮಾಡಬೇಕು ಅದಕ್ಕೆ ಕ್ರಮ ಕೈಗೊಳ್ತೀವಿ. ಇದು ಕಾರ್ಯಕ್ರಮ ಭಾಳ ವಿಶೇಷ. ಅದ್ದೂರಿ ಆಚರಣೆ ಕಾರ್ಯಕ್ರಮ ಮಾಡೋದಕ್ಕೆ ಏನಾದರೂ ಈಗ ಯುದ್ಧದ ಸಂದರ್ಭ ಈ ಮೂಮೆಂಟ್ನಲ್ಲಿ ಏನಾದರೂ ನಾವು ಕೇಳಿದ್ವಿ, ಅದೇನು ಪ್ರಶ್ನೆ ಇಲ್ಲ, ಕಾರ್ಯಕ್ರಮ ಮಾಡ್ಬೋದು ಅಂತ ಹೇಳಿದ್ರೆ. ಅದ್ದೂರಿ ಅಂತಕ್ಕಂಥದ್ದಲ್ಲ, ಸಂಭ್ರಮಕ್ಕೆ ಪಡ್ತಕ್ಕಂಥದ್ದು ಏನು ಪ್ರಶ್ನೆ ಇಲ್ಲ ನಮಗೆ. ಸರ್, ಈಗ ಉದ್ಯೋಗ ಸೃಷ್ಟಿ ಕುರಿತು ಆ ಬಗ್ಗೆ ತಾವು ಹೇಳೋದು? ಈಗ ಉದ್ಯೋಗ ಸೃಷ್ಟಿ ಬಗ್ಗೆ ಈಗಾಗಲೇ ಅದು ಮಾತನಾಡಿದ್ವಿ. ರೈಲ್ವೆ ಬೋರ್ಡ್ ಇರೋದ್ರಿಂದ ಅವರು ಅಲ್ಲಿಂದ ಮಾಡ್ತಾರತಕ್ಕಂಥದ್ದು ಐತೆ. ಅದು ನಮ್ಮ ಒತ್ತಾಯ. ಇಲ್ಲಿರ್ತಕ್ಕಂಥ ವಿದ್ಯಾವಂತರಿಗೆ ಕೆಲಸ ಇಲ್ಲದೆ ಇರ್ತಕ್ಕಂಥ ನಿರುದ್ಯೋಗ ಕೆಲಸ ಕೊಡಬೇಕಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತೀವಿ. ಅದು ಅನಿವಾರ್ಯ ಕೂಡ ನಮ್ಮ ಭಾಗದಲ್ಲಿ ಲೋಕಲ್ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ. ಮತ್ತು ಅದು ಬೋರ್ಡ್ ಇರೋದ್ರಿಂದ ಅವ್ರು ಹೇಳಿದ್ದಾರೆ, ಇಲ್ಲ ಬೋರ್ಡಿಂದ ರಿಕ್ರೂಟ್ಮೆಂಟ್ ಮಾಡ್ತೀವಿ ನಾವು, ಅದು ಏನಾಗುತ್ತೆ ಗೊತ್ತಿಲ್ಲ, ಎಕ್ಸಿಮ್ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡ್ತಕ್ಕಂಥದ್ರ ಬಗ್ಗೆ ನಾವು ಹೋಗನೇ ಇರ್ತೇವೆ. ಸ್ಥಳೀಯವಾಗಿ ಅದೇ ಮತ್ತೆ ಎಲ್ಲವನ್ನೂ ಕೂಡ ಮಾಡ್ತೀವಿ ಅಂತಾರೆ. ಅದಕ್ಕೆ ಮತ್ತೆ ಡೈಲಿ ವೇಜ್ ಏನು ತೊಗೊಳ್ಳೋದಿದ್ರೆ ನಮ್ಮಲ್ಲೇ ತೊಗೊಳ್ಳಿ, ಆಮೇಲೆ ನೋಡಿ. ಇನ್ನೊಂದು ರಕ್ಷಣೆ ಇಲ್ಲಿ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ ನಿಲ್ದಾಣ ಇಲ್ಲಿ ಅವ್ರು ಮಾಡ್ತಾರೆ. ಅವ್ರು ಇಲ್ಲಿವರೆಗೆ ಇದ್ದಿಲ್ಲ, ಅದಕ್ಕೆ ಏನೇನು ಕಾಪಿ ಯಾರು ಇರಲಿಲ್ಲ. ನಾಳಿಂದ ಎಲ್ಲರೂ ಬರ್ತಾರೆ, ಸ್ಟಾರ್ಟ್ ಆಗುತ್ತೆ. ಇನ್ನು ಟೈಮಿಂಗ್ ಬಸ್ಸಿಂದ ಏನು ಇನ್ನೊಮ್ಮೆ ಹೇಳಿ? ಬಸ್ಸಿಂದ ಕರೆದು ಮಾತನಾಡ್ತಾರೆ, ಅದು ಎಷ್ಟಕ್ಕೆ ಬರ್ತಾರೆ, ಅದು ನಾಳೆ ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಂಗೆ ಅದಾರ ಅವರು. ಎಷ್ಟಕ್ಕೆ ಬರ್ತಾರೆ ನೋಡ್ಕೊಂಡು ಅದ್ರ ತಕ್ಕಂಗೆ ಬಸ್ ವ್ಯವಸ್ಥೆ ಮಾಡ್ತಾರೆ. ರೈಲ್ವೆ ವೇಳಾಪಟ್ಟಿ ಪ್ರಕಟ ಆಗ್ತದೆ. ಬಸ್ ಬರಲೇಬೇಕು, ಅನಿವಾರ್ಯ ಇಲ್ಲ. ಇಲ್ಲಿಕಂದ್ರೆ ಆಟೋದವ್ರು ಅವರು ಇವರು ಬಂದು ಸಿಕ್ಕಾಪಟ್ಟಿ ಕೇಳ್ತಾರೆ. ಮತ್ತು ಬಸ್ಗೆ ಹೋಗೋ ಬತ್ತಿ ಪೇಷಂಟ್ ಇದಾಗಂಗೆ ಹೆಚ್ಚಿಗೆ ಅನ್ನಂಗೆ ಆಗ್ಬಾರ್ದಾರೆ. ನೋಡ್ರಿ, ಈಗ ರೈಲ್ವೆ ವೇಳಾಪಟ್ಟಿ ಅಧಿಕೃತವಾಗಿ ಇನ್ನೂ ಭಾಳ ನಾಳೆ ಮಾಡ್ತಾರೆ. ಇಲ್ಲಿ 2 ಟೈಮ್. ಹೌದು, ಎಸ್ ಸರ್. ಈ ವೇಳೆ ನಗರದ ನರಗುಂದ ಘಟಪ್ರಭಾ ರೈಲ್ವೆ ಹೋರಾಟ ಉಪ ಸಮಿತಿಯ ಪ್ರಮುಖ ವೀರೇಶ್ ಬಂಗಾರ್ ಶೆಟ್ಟರ್, ಉದ್ಯಮಿ ಫಕೀರಪ್ಪ ಹೊಸವಕ್ಕಲ್ ಮಾತನಾಡಿ, ಕುಷ್ಟಗಿ ಹುಬ್ಬಳ್ಳಿ ರೈಲು ಸಂಚಾರ ಆರಂಭದ ಸುಂದರ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ನಮ್ಮ ಭಾಗದ ಜನತೆ ತುದಿಗಾಲಿನಲ್ಲಿದ್ದಾರೆ. ಜನತೆ ಕೂಡ ನಮ್ಮೂರಿನ ಸುಂದರವಾಗಿ ನಿರ್ಮಿತ ರೈಲು ನಿಲ್ದಾಣದ ಪರಿಸರವನ್ನು ಕಲುಷಿತಗೊಳಿಸದೆ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಖಂಡಿತ, ಯಾಕಂದ್ರೆ ಕುಷ್ಟಗಿಯ ನಗರದ ಇತಿಹಾಸದಲ್ಲಿ ಈ ಒಂದು ಕ್ಷಣ ಏನಿದೆ, ರೈಲ್ವೆ ಉದ್ಘಾಟನೆ, ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಮಾತಿದು. ಕುಷ್ಟಗಿ ಇತಿಹಾಸದಲ್ಲಿ ನಮ್ಮ ಕಾಲಮಾನದಲ್ಲಿ ರೈಲ್ವೆ ಬಂತಪ್ಪ, ನಾವೆಲ್ಲ ರೈಲ್ವೆ ಕಂಡ್ವಿ ಅಂತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ಹೀಗಾಗಿ ನಾವು ಪ್ರತಿಯೊಬ್ಬ ಸಾರ್ವಜನಿಕರು ಬಹಳ ಉತ್ಸಾಹದಿಂದ ರೈಲನ್ನು ಸ್ವಾಗತಿಸ್ತಾ ಇದ್ದಾರೆ. ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಆದಿಯಾಗಿ ಅವತ್ತು ರೈಲ್ವೆ ಟೆಸ್ಟಿಂಗ್ ಏನು ಬಂದಿದ್ರು ಎಲ್ಲರೂ ಇನ್ವಾಲ್ವ್ ಆಗಿದ್ರು, ಎಲ್ಲರೂ ಬಂದಿದ್ರು, ಉತ್ಸಾಹದಿಂದ ಪಾಲ್ಗೊಳ್ಳಕತ್ತಾರೆ. ಹೀಗಾಗಿ ಇದೊಂದು ಐತಿಹಾಸಿಕ ಕ್ಷಣ. ಖಂಡಿತವಾಗಿಯೂ ನಮ್ಮ ಒಂದು ಕುಷ್ಟಗಿ ನಗರಕ್ಕೆ ರೈಲ್ವೆ ಬಂದಿದ್ದು ಬಹಳ ಸಂತೋಷದ ವಿಷಯ. ಅದನ್ನ ನಾವು ಸಂಭ್ರಮಿಸ್ತೀವಿ. ಅವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನ ಬಂದು ಅದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮತ್ತೆ ಮುಂದಿನ ದಿನಮಾನದಲ್ಲಿ ಕೂಡ ರೈಲ್ವೆ ಇಲಾಖೆಯವರು ಬೆಂಗಳೂರಿಗೆ ಬಿಡುವತಕ್ಕಂಥದ್ದಾತು, ಬರೇ ಕುಷ್ಟಗಿ ಹುಬ್ಳಿ ಅಲ್ಲ, ಮುಂದೆ ಬೆಂಗಳೂರಿಗೆ ಬಿಡತಕ್ಕಂಥದ್ದಾತು ಅಥವಾ ಬೇರೆ ಇನ್ನಿತರ ಧಾರ್ಮಿಕ ಸ್ಥಳಗಳಿಗೆ ಆಯ್ತು ಬಿಡುವಂತ ದಿಕ್ಕಿನಲ್ಲಿ ರೈಲ್ವೆ ಇಲಾಖೆಯವರು ವಿಚಾರ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಕುಷ್ಟಗಿ ರೈಲ್ವೆ ಸ್ಟೇಷನ್ ಒಂದು ದೊಡ್ಡ ಪ್ರಮಾಣದ ಸ್ಟೇಷನ್ ಆಗ್ತದೆ. ಹೀಗಾಗಿ ನಾವೆಲ್ಲರೂ ಅದರ ಸಂಭ್ರಮದಲ್ಲಿ ಇದ್ದೇವೆ. ನಾವು ಬಹಳ ಖುಷಿಯಿಂದ ಇದನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ಖಂಡಿತ. ನಾವು ಮುಖ್ಯವಾಗಿ ಬೇಡಿಕೆ ಇಟ್ಟಿರೋದು ಕುಷ್ಟಗಿ ಹುಬ್ಬಳ್ಳಿ ಅಷ್ಟೇ ಆಗೋದು ಬೇಕಾಗಿಲ್ಲ. ನಮಗೆ ಟ್ರೈನು ಮುಂದೆ ಕೂಡ ಲಿಂಕ್ ಕೊಡಬೇಕು, ಅಥವಾ ಇಲ್ಲಿಂದನೇ ಈಗ ಸಿಂಧನೂರಿಂದ ಬೆಂಗಳೂರಿಗೆ ಟ್ರೈನ್ ಆಗಿದೆ, ಅದೇ ರೀತಿ ಕುಷ್ಟಗಿಯಿಂದನೂ ಕೂಡ ಡೈರೆಕ್ಟ್ ಬೆಂಗಳೂರಿಗೆ ಟ್ರೈನ್ ಆಗ್ಬೇಕು. ಯಾಕಂದ್ರೆ ಬರೀ ನಮ್ಮ ಕುಷ್ಟಗಿ ಇದು ಮಧ್ಯಪ್ರದೇಶದಲ್ಲಿದೆ, ಸುತ್ತಮುತ್ತಲು ಅನೇಕ ನಗರಗಳು ಬರ್ತಾವೆ. ಗಜೇಂದ್ರಗಡ ಇರ್ಬೋದು, ಈ ಕಡೆ ಇಲ್ಕಲ್ ಇರ್ಬೋದು, ಈ ಕಡೆ ತಾವರಗೆರೆ ಇರ್ಬೋದು, ಹನುಮಸಾಗರ ಇರ್ಬೋದು. ಆ ಜನತೆ ಕೂಡ ಅದು ನಮ್ಮ ಸ್ಟೇಷನ್ ಉದ್ಘಾಟನೆ ಆಗೋದು ಕಾತರದಿಂದ ಕಾಯ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಮಾನದಲ್ಲಿ ಕುಷ್ಟಗಿಯಿಂದ ಬೆಂಗಳೂರಿಗೆ ಹಂಗೆ ಸಿಂಧನೂರಿಂದ ಬೆಂಗಳೂರಿಗೆ ಟ್ರೈನ್ ಮಾಡಿದಾರೋ ಹಂಗೆ ಕುಷ್ಟಗಿಯಿಂದ ಬೆಂಗಳೂರಿಗೆ ಡೈರೆಕ್ಟ್ ಟ್ರೈನ್ ಮಾಡಿದ್ರೆ
ರೈಲ್ವೆ ಇಲಾಖೆಗೆ ಏನು ಆದಾಯಕ್ಕೆ ಖೋತ ಆಗುದಿಲ್ಲ, ಖಂಡಿತವಾಗ ಅವರು ಆದಾಯದ ಏನು ಒಂದು ಲಾಭದ ನಿರೀಕ್ಷೆನೇ ಆಗ್ತದೆ. ಹೀಗಾಗಿ ಹೆಚ್ಚಿನ ಜನಸಂಖ್ಯೆ ಸುತ್ತಮುತ್ತಲ ಜನ ಬರ್ತಾರೆ. ನಮ್ಮ ನಿರೀಕ್ಷೆ ಇಷ್ಟೇ, ಇಲ್ಲೇ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಯಾಕಂದ್ರೆ ಕುಷ್ಟಗಿ ನಗರದಿಂದ ದೂರದಲ್ಲಿದೆ ಸ್ಟೇಷನ್. ಹೀಗಾಗಿ ರಾತ್ರಿ ಹೊತ್ತು ಕಾವಲು ಇರೋದಾಯ್ತು ಅಥವಾ ಗಲೀಜು ಮಾಡೋರನ್ನ ಸ್ವಲ್ಪ ನಿರ್ಬಂಧಿಸೋದಾಯ್ತು, ಈ ತರ ಕೆಲಸ ಅನೈತಿಕ ಚಟುವಟಿಕೆಗಳನ್ನು ತಡೆ ಹಿಡಿಯೋದಾಯ್ತು. ಈ ಗುಟ್ಗಾ ಉಗುಳೋದನ್ನ ಹೊಲಸು ಮಾಡೋದನ್ನ ತಡೆ ಹಿಡಲಿಕ್ಕೆ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನ ರೈಲ್ವೆ ಇಲಾಖೆ ತಗೋಬೇಕು. ಮತ್ತು ಕುಡಿಯುವ ನೀರಿನ ಆದಿಯಾಗಿ ಕುಂದ್ರು ಆಸನ ವ್ಯವಸ್ಥೆ ಆಗಿರ್ಬೋದು, ಲೈಟು ಬೆಳಕಿನ ವ್ಯವಸ್ಥೆ ಆಗಿರ್ಬೋದು, ನೆರಳಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಮೂಲಭೂತ